ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವರ್ಲ್ಡ್ಸ್ ಬಿಗ್ಗೆಸ್ಟ್ ಹನುಮಾನ್ ಸ್ಟ್ಯಾಚು ನೋಡೋಕೆ ಹೋಗ್ತಿದ್ದೀವಿ. ನಾವು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀವಿ, ಆಗ್ತಾನೆ ಇರಲಿಲ್ಲ ಹೋಗೋಕ್ಕೆ. ಇವತ್ತು ಹೋಗ್ತಿದ್ದೀವಿ, ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತಿದ್ದೀವಿ. ಈಗ ಟೈಮ್ 5 AM ಆಗಿದೆ. ಕಾರು 6 o'clock ಬರೋಕ್ಕೆ ಹೇಳಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ, ರೆಡಿಯಾಗಿ ಕೂತಿದ್ದೀವಿ ಎಲ್ಲರೂ. ನೋಡಿ, ಫಿಶ್ ಟ್ಯಾಂಕ್ ಎಲ್ಲ ಮೊನ್ನೆ ಅರೇಂಜ್ ಮಾಡಿದ್ದೀವಿ. ಹೊಸ ಮೋಟರ್ ಎಲ್ಲ ತಂದು ಹಾಕಿದ್ದೀವಿ. ನೋಡಿ, ಲೈಟ್ ಎಲ್ಲ ಆನ್ ಆಗಿದೆ. ಇವಾಗ ಆನ್ ಮಾಡ್ತೀವಿ. ನೋಡಿ, ಬಬಲ್ಸ್ ಎಲ್ಲ ಬರುತ್ತೆ, ಹೇಗಿರುತ್ತೆ ಅಂತ ನೋಡಿ. ಆನ್ ಆಗ್ತಿದೆ, ಪ್ಲಗ್ ಆಗ್ತಿದೆ, ಪ್ಲಗ್ ಆನ್ ಆಗ್ತಿದೆ. ನೋಡಿ, ಈಗ ಬಬಲ್ಸ್ ಬರುತ್ತೆ. ನೋಡಿ, ಬಬಲ್ಸ್ ಎಲ್ಲ ಇದು ಹೊಸದಾಗಿ ತಂದು ಫಿಟ್ ಮಾಡಿಸಿರೋದು. ಬುದ್ಧ ತರಬೇಕು. ಬುದ್ಧ ಇನ್ನೂ ಸಿಗ್ಲಿಲ್ಲ ಇಲ್ಲೆಲ್ಲೂ ಚೆನ್ನಾಗಿರೋದು. ಸೊ ಅದಕ್ಕೆ ಟೆಂಪಲ್ ಹೋಗ್ತಿದೀವಲ್ಲ, ಅಲ್ಲಿ ಸಿಕ್ತದೆ ತಗೋಬರ್ಬೇಕು. ತಗೊಂಬಂದು ಅದು ಇಡಬೇಕು. ಫಿಶ್ ನೋಡಿ ಹೆಂಗ್ ಆಟಾಡ್ತಿದೆ. ಇನ್ನು ಬ್ರೇಕ್ಫಾಸ್ಟ್ ಯಾರು ಮಾಡಿಲ್ಲ, ಬೆಳಗ್ಗೆ ಬೇಗ ಅಂತ ಹೇಳಿ. ಇನ್ನು 5 o'clock. ಸೊ ಕಾರಿಗೆ ವೆಯ್ಟ್ ಮಾಡ್ತಿದೀವಿ. ಬಂದಾಗ ಅಲ್ಲೆಲ್ಲರೂ ಒಳ್ಳೆ ಪ್ಲೇಸ್ ನೋಡಿ, ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಎಲ್ಲರೂ ಪ್ಲೇಸ್ ನೋಡಿ ತಿನ್ನಬೇಕು. ಹೀಗೆಲ್ಲ ರೆಡಿ ಆಗಿದೆ. ಕಾರಿಗೆ ಕಾಲ್ ಮಾಡಿದ್ವಿ, ಬರ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ನಾವು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಿದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ಪೂಜೆ ಐಟಮ್ಸ್ ಎಲ್ಲ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲಿ ಸಿಗುತ್ತೋ ಇಲ್ವೋ ಟೆಂಪಲ್ ಹತ್ರ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಹಾಗಾಗಿ ಪೂಜೆ ಐಟಮ್ಸ್ ಎಲ್ಲ ನೆನ್ನೆ ತಂದು ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದೀವಿ. ಟೆಂಪಲ್ಗೆ ಕಾರ್ ಬರ್ತಿದೆಯಂತೆ, ವೆಯ್ಟ್ ಮಾಡ್ತಿದ್ದೀವಿ ನಾವು ಹೊರಗಡೆ. ನೋಡಿ, ಇದೆಲ್ಲ ನಮ್ಮ ಪಾರ್ಕಿಂಗ್ ಏರಿಯಾ. ಬಂತು ಕಾರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡ್ತಿದ್ದಾರೆ ನಮ್ಮ ಅಜ್ಜಿ. ಪೂಜೆ ಆಗ್ತಿದೆ ಈಗ. ನಾವು ಯಾವಾಗ ಟ್ರಿಪ್ ಹೋದ್ರು ಕಾರಿಗೆ ಪೂಜೆ ಮಾಡಿಬಿಟ್ಟೆ ಹೋಗೋದು. ಫಸ್ಟ್ ಹೋಗ್ಬೇಕಾದ್ರೆ ಅದೇನೋ ಒಂದು ನಂಬಿಕೆ ನಮಗೆ, ಸೇಫಾಗಿ ಬರ್ತೀವಿ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟೆ ಹೋಗ್ತೀವಿ ನಾವು ಕಾರಿಗೆ. ತೆಂಗಿನಕಾಯಿ ಹೊಡಿತಿದ್ದಾರೆ ಈಗ. ತೆಂಗಿನಕಾಯಿ ಚೂರಾಯಿತು. ಸೊ ಎಲ್ಲ ರೆಡಿ ಆಗ್ತಿದ್ದಾರೆ, ನಿಂತಿದ್ದಾರೆ ಎಲ್ಲರೂ. ಕಾರ್ ನೋಡಿ ಇದೆ. ಕಾರ್ ಬುಕ್ ಮಾಡಿದ್ದು ನಾವು ಆನ್ಲೈನಲ್ಲಿ. ನಮ್ಮ ಕಾರಲ್ಲಿ ಹೋಗ್ತಿಲ್ಲ, ಆನ್ಲೈನಲ್ಲಿ ಕಾರ್ ಬುಕ್ ಮಾಡಿ ಹೋಗ್ತಿರೋದು ನಾವು. ನೋಡಿ, ಪೂಜೆ ಮಾಡ್ತಿದ್ದಾರೆ. ಇವಾಗ ಹೋಗ್ತಿದ್ದೀವಿ, ಟೆಂಪಲ್ ಹೋಗ್ತಿದ್ದೀವಿ ಇವಾಗ. ಬೆಳಗ್ಗೆ ಬೇಗ ಬಿಡ್ತೀವಿ ನಾವು, ಯಾಕಂದರೆ ಬೆಳಗ್ಗೆ 9-8 ಗಂಟೆ ಆ ಥರ ಹೋದರೆ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ಬೆಂಗಳೂರು ಸಿಟಿ ಅಂದರೆ ನಿಮಗೆ ಗೊತ್ತೇ ಇರುತ್ತಲ್ವ, ಫುಲ್ ಟ್ರಾಫಿಕ್ ಇರುತ್ತೆ. ಸೊ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿ ಹೋಗೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾವು ಬೇಗ ಬಿಡ್ತೀವಿ ಮನೆ. 5 or 6 ಆ ಥರ ಬಿಡ್ತೀವಿ ನಾವು ಮನೆ. ಸೊ ನೋಡಿ ನೆಲಮಂಗಲ ಟೋಲ್, ಫಸ್ಟ್ ಟೋಲ್ ಬರುತ್ತೆ ನಮಗೆ ಬೆಂಗಳೂರಿಂದ ಕ್ರಾಸ್ ಮಾಡಿದ್ರೆ. ನಿಮಗೂ ಗೊತ್ತೇ ಇರುತ್ತೆ. ನೋಡಿ ಬರ್ತಿದೆ. ಸೊ ಈಗ ಫಾಸ್ಟ್ಯಾಗ್ ಇದ್ರಲ್ಲಿ ಹೋಗ್ತಿದೆ. ಸೊ ಫಾಸ್ಟ್ಯಾಗ್ ಇದೆ ಕಾರಲ್ಲಿ ಆ್ಯಕ್ಚುಲಿ, ಅದೇ ಕಟ್ ಆಗುತ್ತೆ, ಆಟೋಮ್ಯಾಟಿಕ್ ಡಿಟೆಕ್ಟ್ ಆಗುತ್ತೆ. ಈಗ ಆಯಿತು, ಈಗ ಮೂವ್ ಆಗ್ತಿದೆ. ಇನ್ನೆಲ್ಲ ಫುಲ್ ಫ್ರೀ ಇರುತ್ತೆ, ರೋಡೆಲ್ಲ ಚೆನ್ನಾಗಿರುತ್ತೆ. ನೈಸ್ ರೋಡ್ ಅಲ್ವಾ. ಸೊ ಆರಾಮಾಗಿ ಹೋಗ್ಬೋದು, ಟ್ರಾಫಿಕ್ ಏನಷ್ಟು ಸಿಗಲ್ಲ ನಮಗೆ. ನೋಡಿ, ಈಗ ರೋಡಲ್ಲಿ ಹೋಗ್ತಿದ್ದೀವಿ. ಸೊ ಈಗ ಒಳ್ಳೆ ಪ್ಲೇಸ್ ನೋಡಬೇಕು, ಎಲ್ರಿಗೂ ಹಸಿವಾಗ್ತಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲರೂ ಒಳ್ಳೆ ಪ್ಲೇಸ್ ನೋಡಿ ಇವಾಗ ಊಟ ಮಾಡಬೇಕು. ಸೊ ನಮ್ಮ ಅಜ್ಜಿ ಎಲ್ಲ ಇದ್ದಾರೆ, ಅವ್ರಿಗೆ ಬೇಗ ತಿಂದು ಟ್ಯಾಬ್ಲೆಟ್ಸ್ ತೊಗೋಬೇಕು. ಹಾಗಾಗಿ ಪ್ಲೇಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಖಾಲಿ ಇದೆ ರೋಡ್, ಆರಾಮಾಗಿ ಹೋಗ್ತಿದ್ದೀವಿ. ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಸ್ಟಾಪ್ ಮಾಡಿ ತಿಂಡಿ ಮಾಡಬೇಕು. ಡ್ರೈವರ್ ಹೇಳ್ತಿದ್ದಾರೆ ಮುಂದೆ ಒಳ್ಳೆ ಪ್ಲೇಸ್ ಇದೆ, ಅಲ್ಲಿ ಸ್ಟಾಪ್ ಮಾಡ್ತೀವಿ, ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಇವಾಗ ಸ್ಟಾಪ್ ಮಾಡ್ತಾರೆ ಈಗ. ನಾವು ಇವಾಗ ಪ್ರಿಪ್ರೇಷನ್ಸ್ ಬಂದು ದೋಸೆ, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಮಾಡಿದ್ವಿ. ಸೊ ಮಕ್ಕಳೆಲ್ಲ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ತಿಂತಿದ್ದಾರೆ. ನೋಡಿ, ಚಟ್ನಿ ಎಲ್ಲ ಇದೆ. ನೋಡಿ, ದೋಸೆ ಇದೆ. ಜಾಗ ಅಂತೂ ತುಂಬ ಚೆನ್ನಾಗಿತ್ತು ತಿಂಡಿ ಮಾಡೋಕ್ಕೆ. ಸೊ ಚೇರ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ಹಾಕಿದ್ರು. ಸೊ ತಿನ್ನೋಕ್ಕೆಲ್ಲ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ಇವತ್ತು ತುಂಬ ಟೇಸ್ಟ್ ಸಿಕ್ತು ನಮಗೆ ತಿನ್ನೋಕ್ಕೆ. ಬೇರೆ ಟೈಮಲ್ಲಂತೂ ಈ ಥರ ಟೇಸ್ಟೇ ಸಿಗಲ್ಲ. ನೋಡಿ, ದೇವಸ್ಥಾನ ಹತ್ರ ಬಂದ್ವಿ. ಆರ್ಚ್ ಏನೋ ಇದೆ, ಹತ್ರ ಬಂದ್ವಿ ಅನ್ಸುತ್ತೆ. ಸೊ ಏನೋ ಬರ್ದಿದೆ ಇಲ್ಲಿ, ಭಕ್ತಿ ನಗರದ ಭಕ್ತಿ ನಮನಗಳು ಅಂತ. ಸೊ ಲೆಫ್ಟ್ ತಗೋತಿದ್ದಾರೆ ಈಗ. ನೋಡಿ, ನಿಮಗೆ ಇವಾಗ ಕಾಣುತ್ತೆ ಅನ್ಸುತ್ತೆ, ಬೋರ್ಡ್ ಎಲ್ಲ ಕಾಣ್ತಿದೆ. ಮುಂದೆ ಹೋಗ್ತಿದ್ದೀವಿ. ಆಂಜನೇಯ ನೋಡಿ, ಮರ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ. ರೋಡೆಲ್ಲ ನಿಜ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬರ್ತಿರೋದು. ಬಂತು ಅನ್ಸುತ್ತೆ ಟೆಂಪಲ್, ನಿಯರ್ ಬೈ ಇದ್ದೀವಿ. ನೋಡಿ, ನಿಮ್ಗೆ ಏನಾದರೂ ಕಾಣುತ್ತಾ ಅಂತ ನೋಡಿ. ಪಕ್ಕದಲ್ಲೆಲ್ಲ ಹನುಮಾನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಬೋರ್ಡ್ ಎಲ್ಲ ಇದೆ ನೋಡಿ, ಬೋರ್ಡಲ್ಲೆಲ್ಲ ಕಾಣ್ತಿದೆ ನಮಗೆ. ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಹಾಕಿದ್ದಾರೆ. ನಾವು ಅದೇ ಡೈರೆಕ್ಷನ್ ಫಾಲೋ ಮಾಡ್ತಿದ್ದೀವಿ. ನೋಡಿ, ನಿಮಗೂ ಕಾಣ್ತಿದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ನೋಡಿ, ನಿಮ್ಗೆ ಕಾಣ್ತಿದೆ. ಲೆಫ್ಟು ತಗೋತಿದ್ದಾರೆ. ನೋಡಿ, ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ. ಯಾವುದೋ ವಿಲೇಜ್ ಥರ ಇದೆ ಅನ್ಸುತ್ತೆ. ಮರಗಳೆಲ್ಲ ಎಷ್ಟು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಂತೂ ನಮ್ಗೆ ಈ ಥರ ಎಲ್ಲೂ ಜಾಗನೇ ಸಿಗಲ್ಲ ಅನ್ಸುತ್ತೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಮರಗಳೇ ಇದೆ ತುಂಬ, ಮನೆಗಳು ಕಡಿಮೆ. ವಿಲೇಜೇ ನೋಡಿ, ವಿಲೇಜ್ ಥರನೇ ಇದೆ ಸೇಮು. ಆಟೋ ಎಲ್ಲ ಹೋಗ್ತಿದೆ, ಚಿಕ್ಕದು ರೋಡು. ಆಟೋ ಒಂದು ಹೋಗ್ತಿದೆ. ಇಲ್ಲಿ ಆಟೋಸು ಇರ್ಬೋದು ಅನ್ಸುತ್ತೆ ಟೆಂಪಲ್ಗೆ ಹೋಗೋಕ್ಕೆ, ನನಗೂ ಗೊತ್ತಿಲ್ಲ. ಕೇಳ್ಬೇಕು ಯಾರನ್ನಾದ್ರೂ ಬಂದಾಗ. ನೀವು ವಿಸಿಟ್ ಮಾಡಿ, ಒಳ್ಳೆ ಪ್ಲೇಸ್ ಇದೆ ಆ್ಯಕ್ಚುಲಿ. ಇದು ಲೊಕೇಶನ್ ಬಂದು
ಕುಣಿಗಲ್ ತಾಲೂಕು ಬಿದನಗೆರೆ ವಿಲೇಜ್ ಅಂತ ಬರುತ್ತೆ. ಆ್ಯಕ್ಚುಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಏನಂತ ಅಂದರೆ 161 ಫೀಟ್ ಆಂಜನೇಯ ಟೆಂಪಲ್ ಬಿದನಗೆರೆಯಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಗೂಗಲಲ್ಲೇ ತೋರಿಸುತ್ತೆ. ಅದು ಹನುಮಾನ್ ಟೆಂಪಲ್ ಅಂತ ಸರ್ಚ್ ಮಾಡಬೇಕು. 161 ಫೀಟ್ ಹನುಮಾನ್ ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅದು ಆಟೋಮ್ಯಾಟಿಕ್ ಬರುತ್ತೆ ಗೂಗಲಲ್ಲಿ. ಸೊ ಮ್ಯಾಪ್ ಫಾಲೋ ಮಾಡ್ಕೊಂಡು ಬರ್ಬೋದು ನೀವು. ಆ್ಯಕ್ಚುಲಿ ಇದು ಟೆಂಪಲ್ ತುಂಬ ಫೇಮಸ್ ಆಗ್ತಿದೆ ಈಗಂತೂ. ಎಲ್ಲಿ ನೋಡಿದ್ರು ಹೇಳ್ತಿರ್ತಾರೆ ನೋಡಿ, ಬೋರ್ಡ್ಸ್ ಎಲ್ಲ ನೋಡಿ ವಾಟರ್ ತುಂಬ್ಕೊಂಡ್ಬಿಟ್ಟಿದೆ. ಮಳೆ ಬಂದಿದ್ದ ಕಾರಣ ಫುಲ್ ನೀರು ಹರಿತಿದೆ. ಇಲ್ಲಿ ನೋಡಿ ಕೆರೆ ಮಳೆ ಬಂದಿದೆ ಅನ್ಸುತ್ತೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಮರ ಎಲ್ಲ ಫುಲ್ ಒಳಗಡೆ ಹೋಗಿದೆ. ಚೆನ್ನಾಗಿದೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಟೆಂಪಲ್ ಬಂದ್ವಿ ನೋಡಿ, ಟೆಂಪಲ್ ಹತ್ರ ಬಂದ್ವಿ. ಈಗ ಜಸ್ಟ್ ರೀಚ್ ಆದ್ವಿ ನೋಡಿ. ಹನುಮಾನ್ ಸ್ಟ್ಯಾಚು ನೋಡಿ ಎಷ್ಟು ದೊಡ್ಡದಿದೆ. ವಾವ್, ಸಕ್ಕತ್ತಾಗಿದೆ ದೇವರು. ನೋಡಿ ಇಲ್ಲಿ ರೈಟ್ ಸೈಡ್ ಹೋದ್ರೆ ಶನಿ ಮಹಾತ್ಮ ಟೆಂಪಲ್ ಇದೆ. ಸೊ ಅಲ್ಲಿ ನಿಮಗೆ ಎಳ್ಳು ಕೊಡ್ತಾರೆ. ಎಳ್ಳು ಕೊಟ್ಬಿಟ್ಟು ನೀವೇನಾದರೂ ಬೇಡ್ಕೊಂಡು ಹಾಕಿದ್ರೆ ಅದು ಹೋಮದ ಕುಂಡ ಇರುತ್ತೆ, ಅದ್ರಲ್ಲಿ ಹಾಕಿದ್ರೆ ನಿಮ್ಗೆ ಏನಾದರೂ ಅನ್ಕೋತಿರಲ್ಲ ಅದು ಆಗುತ್ತೆ. 100 rupees ಅಲ್ಲಿ ಒಂದು ತಗೋಬೇಕಂದ್ರೆ ಒಂದು ಬಟ್ಲು ಕೊಡ್ತಾರೆ ನೋಡಿ. ಇದೆಲ್ಲ ಇದ್ರಲ್ಲಿ ಬರಬೇಕು ಶನಿ ಮಹಾತ್ಮ ಟೆಂಪಲ್. ನೋಡಿ ಇದೆ ಶನಿ ಮಹಾತ್ಮ ಟೆಂಪಲ್. ಹಿಂಗೆ ಒಳಗಡೆ ಹೋಗ್ಬೇಕು ನೋಡಿ. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ಆಕ್ಚುಲಿ ನಿಮ್ಗೆ ಇದು ತಾಯ್ತ ಎಲ್ಲ ಕೊಡ್ತಾರೆ. ಮಕ್ಳಿಗೆಲ್ಲ ತುಂಬಾ ಒಳ್ಳೇದು. ಯಾರ್ ಬೇಕಾದ್ರೂ ಕಟ್ಕೋಬಹುದು, ಮಕ್ಕಳು ದೊಡ್ಡವ್ರು ಯಾರ್ ಬೇಕಾದ್ರೂ ಕಟ್ಕೋಬಹುದು. ವಿಗ್ರಹ ಮುಂದೆನೆ ಇಟ್ಟು ಕೊಡ್ತಾರೆ ಪೂಜೆ ಮಾಡಿ ತಾಯ್ತ. ಸೊ ನಿಮ್ಗೆ 30 rupees ಇಂದ ಇದೆ, 30 rupees ಇಂದ 100 rupees ತನಕನೂ ಇದೆ. ಸೊ ಯಾವ್ದು ಬೇಕಾದ್ರೂ ತಗೋಬಹುದು ನೀವು ತಾಯ್ತಾ. ನೋಡಿ ಇಲ್ಲಿ ಹೋದ್ರೆ ಇವಾಗ ಆಂಜನೇಯ ಸ್ವಾಮಿ ಸ್ಟ್ಯಾಚು ಕಾಣುತ್ತೆ. ಮೇಲೇನೂ ಹೋಗ್ಬೋದು. ಟಿಕೆಟ್ ತಗೋತಾರೆ 10 rupees ಏನೋ. ಚಿಕ್ಕವರಿಗೆ 10 rupees, ದೊಡ್ಡವರಿಗೆ 20 rupees ತಗೋತಾರೆ. ನೋಡಿ ಹಿಂಗ್ ಮೇಲೆ ಹೋಗ್ಬೋದು. ನೋಡಿ ಹಿಂಗ್ ಹೋದ್ರೆ ನಿಮ್ಗೆ ಸ್ಟ್ಯಾಚು ಹತ್ರನೇ ಹೋಗ್ತೀರಾ. ಸೊ ಫೋಟೋ ಏನಾದ್ರು ಕ್ಲಿಕ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬಹುದು. ನೋಡಿ ಹೆಂಗಿದೆ, ಎಷ್ಟು ದೊಡ್ಡದಿದೆ ಆಂಜನೇಯ ಸ್ವಾಮಿ. ಅಲ್ಲಿ ಹೋಗ್ತಿದಂಗೆ ನಮ್ಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ನೋಡಿ ಹಿಂಗಿದೆ ನೋಡಿ, ನಿಮಗೆ ಕಾಣ್ತಿದೆ ನೋಡಿ, ಇದೆ ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ಇಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ ನಿಮ್ಗೆ. ನೀವು ಆಂಜನೇಯ ಸುತ್ತ ನೋಡ್ಬೋದು. ನಿಮ್ಗೆ ಅಲ್ಲಿ ಕೆಳಗಡೆ ಫುಲ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಏನೇನಿದೆ ಎಲ್ಲ ಕಾಣುತ್ತೆ ನೋಡಿ. ಆ ಕಡೆ ಹೋದ್ರೆ ಶನಿ ಮಹಾತ್ಮ ಟೆಂಪಲ್. ಇದು ರೋಡು ಹೆಂಗಿದೆ, ಎಷ್ಟು ದೊಡ್ಡದಿದೆ, ಸಖತ್ತಾಗಿ ಮಾಡಿದ್ದಾರೆ ಟೆಂಪಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ವಿಸಿಟ್ ಮಾಡೋರ್ಗಂತೂ ಸಿಕ್ಕಾಬಡೆ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ. ಮತ್ತೆ ಏನೇ ಕೇಳ್ಕೊಂಡ್ರು ನಿಮ್ಗೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡಿ ಇಷ್ಟು ಒಳ್ಳೆ ಪ್ಲೇಸ್ ಇದೆ. ಎಲ್ಲರೂ ವಿಸಿಟ್ ಮಾಡ್ಲೇಬೇಕಿದ್ದು. ಎಲ್ಲರೂ ಹೋಗೊಂದ್ಸಲ ವಿಸಿಟ್ ಮಾಡಿ, ನಿಮ್ಗೂ ಗೊತ್ತಾಗುತ್ತೆ. ನೋಡಿ ಕಾಲ್ ನೋಡಿ ಹೆಂಗಿದೆ ದೇವ್ರದು, ಪಾದ ನೋಡಿ ಹೆಂಗಿದೆ ದೇವ್ರದು. ನೋಡಿ ಎಷ್ಟು ದೊಡ್ಡದಿದೆ. ನಾವು ಮೇಲೆ ಫುಲ್ ಕತ್ತೆ ಎತ್ತು ನೋಡ್ಬೇಕು, ಅಷ್ಟು ದೊಡ್ಡದಿದೆ. ಕಾಣೋದಿಲ್ಲ ನಮ್ಗೆ. ಹೀಗೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ ಹೋಗ್ತೀವಿ. ಸೊ ಅದು ಇದ್ರಲ್ಲೇ ವಿಡಿಯೋ ಹಾಕೋಣ ಅಂತ ಅನ್ಕೊಂಡ್ವಿ, ಬಟ್ ತುಂಬಾ ಲೆಂತ್ ಆಗುತ್ತೆ. ಸೊ ಅದಕ್ಕೆ ಆಗ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.